ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ವೀಕ್ಷಕ ಬಂಧುಗಳೇ, ನಾವು ಈ ಸಮಯದ ಒಂದು ಪ್ರವಚನದಲ್ಲಿ ಕ್ರಿಸ್ತಶಕ 12ನೆಯ ಶತಮಾನದಲ್ಲಿ ಬಾಳಿ ಬದುಕಿದ ಬಸವಾದಿ ಪ್ರಮಥರು ನಮಗೆ ಹಾಕಿಕೊಟ್ಟಂತಹ ಮಾರ್ಗದರ್ಶನದ ಮೌಲ್ಯಗಳು ಏನಿವೆ, ಆ ಮೌಲ್ಯಗಳನ್ನು ಆಧರಿಸಿದಂತಹ ಷಟ್ ಸ್ಥಳಗಳ ಬಗೆಗೆ ತಿಳಿದುಕೊಳ್ಳುತ್ತಿದ್ದೇವೆ. ಶರಣರ ಆಧ್ಯಾತ್ಮಿಕ ಸಾಧನೆಯ ಯಾತ್ರೆಯಲ್ಲಿ ಅತ್ಯಂತ ಮಹತ್ವದ ಒಂದು ಕೊಡುಗೆ ಈ ಷಟ್ ಸ್ಥಳಗಳಿಗೆ ಸಂಬಂಧಪಟ್ಟದ್ದು. ಶರಣರು ತಾವು ತೊಡಗಿಸಿಕೊಂಡಂತಹ ಲೋಕ ಕಲ್ಯಾಣವನ್ನು ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅವರು ತೊಡಗಿಸಿಕೊಂಡಂತಹ ಆಧ್ಯಾತ್ಮಿಕ ಯಾತ್ರೆ ಅಂತ ನಾನೇನು ಕರೆದೆ, ಆ ಯಾತ್ರೆಯಲ್ಲಿ ಈ ಷಟ್ ಸ್ಥಳಗಳು ಅತ್ಯಂತ ಮಹತ್ವಪೂರ್ಣವಾದವು. ಭಕ್ತ, ಮಹೇಶ್ವರ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಮತ್ತು ಐಕ್ಯ ಎನ್ನುವಂತಹ ಈ 6 ಸೋಪಾನಗಳನ್ನು ಏರುವುದರೊಂದಿಗೆ ಸಾಧಕನೊಬ್ಬ ಹೇಗೆ ಅಂತರಂಗ ಬಹಿರಂಗಗಳ ಶುದ್ಧಿಯೊಂದಿಗೆ ಅಂಗವನ್ನು ಲಿಂಗದಲ್ಲಿ ಸಮರಸಗೊಳಿಸುತ್ತಾನೆ, ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸುತ್ತಾನೆ ಎನ್ನುವುದನ್ನು ನಾವು ಈ ಮುಂದಿನ ಸಂಚಿಕೆಗಳಲ್ಲಿ ಗಮನಿಸುವರಿದ್ದೇವೆ. ಶರಣ ಬಂಧುಗಳೇ, ಈಗಾಗಲೇ ಹೇಳಿದಂತೆ ಸಾಧಕನೊಬ್ಬ ತನ್ನ ಆತ್ಮಯಾತ್ರೆಯ ಪರಿಪೂರ್ಣ ದೃಷ್ಟಿಯ ಪರಿಕಲ್ಪನೆಯನ್ನು ಏನು ಮಾಡಿರ್ತಾನೆ, ಅಂತಹ ಸಾಧಕನ ಆತ್ಮಯಾತ್ರೆಯ ಪೂರ್ಣ ದೃಷ್ಟಿಯ ಪರಿಕಲ್ಪನೆಯನ್ನು ನಾವು ಷಟ್ ಸ್ಥಳಗಳಲ್ಲಿ ನೋಡುತ್ತೇವೆ. ಸಾಧಕ ನಡೆ ನುಡಿ ಶುದ್ಧನಾಗಿ ಶಿವನಿಷ್ಠೆಯಿಂದ ಅರಿವು ಆಚಾರಗಳೆರಡೂ ಸಮರಸವನ್ನು ಹೊಂದುವಂತೆ ಹೇಗೆ ನಡೆದುಕೊಳ್ಳುತ್ತಾನೆ ಎನ್ನುವುದನ್ನು ನಾವು ಹಿಂದಿನ ಸಂಚಿಕೆಗಳಲ್ಲಿ ಗಮನಿಸುತ್ತಿದ್ದೆವು. ಸಾಧನೆಯ ಪಥದಲ್ಲಿ ಸಾಗುತ್ತಿರುವ ಆ ಸಾಧಕ ಮೊದಲು ಭಕ್ತನಾಗಿರುತ್ತಾನೆ. ಭಕ್ತ ಎಂದರೆ ನಿರ್ಮಲವಾದ ಮನಸ್ಸಿನಿಂದ ಕೂಡಿದ್ದು, ನಿಸ್ಪೃಹವಾದ ಮನೋಭಾವದಿಂದ ಶಿವನಿಷ್ಠೆಯನ್ನು ತಳೆದಿರುವುದು. ಅಚಲವಾದ ಶಿವನಿಷ್ಠೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಶಿವಭಾವದಿಂದ ಮುಂದುವರಿಯುತ್ತಾನೆ. ಅಂತಹ ಶಿವ ಪಥದಲ್ಲಿ ಸಾಗುತ್ತಿರುವಾಗ ಅವನಲ್ಲಿ ಸತ್ಯ ಶುದ್ಧತೆ ಎಂಬುದು ಮನೆ ಮಾಡಿರುತ್ತದೆ. ಬಸವಣ್ಣನವರಂತೂ ಅಂತಹ ಶಿವಭಕ್ತನೊಬ್ಬನ ತನುವನ್ನೇ ಮನೆ ಎಂದು ಪರಿಭಾವಿಸಿಕೊಂಡು ಹೇಳಿರ್ತಕ್ಕಂಥ ವಚನವಂತೂ ನಮಗೆ ಜನಪ್ರಿಯವಾಗಿದೆ. ಲೋಕವಿಖ್ಯಾತವಾಗಿರ್ತಕ್ಕಂತಹ ಆ ವಚನ ಶರಣ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಕ್ಕಂಥವರಿಗೆ ಮತ್ತೆ ಮತ್ತೆ ನೆನಪಾಗುತ್ತದೆ. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ ಎನ್ನುವ ಬಸವಣ್ಣನವರ ವಚನ ನಾನೀಗಾಗಲೇ ಹೇಳಿದಂತೆ ತುಂಬ ಪ್ರಸಿದ್ಧವಾದಂತಹ ವಚನ. ಅತ್ಯಪೂರ್ವವಾದಂತಹ ಕಾವ್ಯ ಪ್ರತಿಮೆಯನ್ನು ಒಳಗೊಂಡಿರುವ ಈ ವಚನ ಆಲೋಚಿಸಿದಷ್ಟೂ ಅಗಾಧವಾದ ಅರ್ಥವನ್ನು ಸ್ಫುರಿಸುತ್ತಾ ಹೋಗುತ್ತದೆ. ಹೌದು, ಭಕ್ತನೊಬ್ಬ ಹೇಗಿರಬೇಕು, ಭಕ್ತನ ದೇಹ, ಭಕ್ತನ ಮನಸ್ಸು ಹೇಗೆ ಸಾಮರಸ್ಯದಿಂದಿರಬೇಕು, ತನು ಮನಗಳೆರಡೂ ಶುದ್ಧವಾಗಿರಬೇಕು. ಅದನ್ನು ಹೇಳುವಾಗ ಈ ದೇಹವನ್ನೇ ಒಂದು ಮಂದಿರ, ಅಂದರೆ ನಾವು ಯಾವುದನ್ನು ಅಂಗ ಎಂದು ಕರೆಯುತ್ತೇವೋ ಈ ಅಂಗದಲ್ಲಿ ಇರಬೇಕಾದ ಶಿವಭಾವಯುಕ್ತವಾದ ಮನಸ್ಸನ್ನೇ ಒಡೆಯ ಎಂದು ಕಲ್ಪಿಸಿಕೊಂಡು, ಅಂತಹ ಒಡೆಯ ಇರಬೇಕಾದರೆ ನಮ್ಮ ನಡೆ ನುಡಿ ಹೇಗಿರಬೇಕು, ತನು ಮನಗಳು ಹೇಗೆ ಇರಬೇಕು ಎನ್ನುವುದನ್ನು ಈ ವಚನದಲ್ಲಿ ಬಸವಣ್ಣನವರು ಸರಳವಾಗಿ ಸ್ವಾರಸ್ಯಕರವಾಗಿ ನಮಗೆ ತಿಳಿಸಿದ್ದಾರೆ. ಶರಣ ಬಂಧುಗಳೇ, ಮೊದಲನೆಯ ಈ ವಚನದ ಸಾಲನ್ನು ಗಮನಿಸಿದಾಗಲೇ ಒಂದು ಸಂದೇಹದೊಂದಿಗೆ ಈ ವಚನ ಪ್ರಾರಂಭವಾಗುವಂತೆ ಕಂಡುಬರುತ್ತದೆ.
ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ? ಸಹಜವಾಗಿ ಒಂದು ಸಂದೇಹ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಅಣ್ಣನವರು ಇಂತಹ ಸಂದೇಹವನ್ನು ವ್ಯಕ್ತಪಡಿಸುತ್ತಲೇ ಕೊನೆಗೆ ಬಹಳ ನಿರ್ಣಯಾತ್ಮಕವಾದಂತಹ ಒಂದು ನಿಲುವಿಗೆ ಬರುವುದನ್ನು ಈ ವಚನದ ಕೊನೆಯ ಪಾದ ಧ್ವನಿಸುತ್ತದೆ. ಗಮನಿಸುವುದಾದರೆ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಎನ್ನುವ ಅಣ್ಣನವರು ಎರಡನೆಯ ಸಾಲಿನಲ್ಲಿ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಎನ್ನುತ್ತಾರೆ. ಮತ್ತೆ ಹೌದು, ವಾಸ್ತವದ ದೃಷ್ಟಿಯಿಂದ ಆಲೋಚಿಸುತ್ತಾ ಹೋದರೆ ಒಂದು ಮನೆ ಎನ್ನುವುದು ಇದ್ದರೆ, ಆ ಮನೆಯ ಯಜಮಾನ ಇದ್ದರೆ ಅಥವಾ ಮನೆಯ ಒಡತಿ ಯಜಮಾನಿ ಇದ್ದರೆ ಖಂಡಿತವಾಗಿಯೂ ಆ ಮನೆ ತುಂಬ ಒಳ್ಳೆಯ ನಿರ್ವಹಣೆಯನ್ನು ಕಾಣುತ್ತದೆ. ಕೇಳುವವರೇ ಇಲ್ಲ ಎಂದರೆ, ಮನೆಯ ಯಜಮಾನ ಅಥವಾ ಯಜಮಾನಿ ಇಲ್ಲ ಎಂದರೆ ಅದರ ನಿರ್ವಹಣೆ ಬಹಳ ಕೆಟ್ಟ ರೀತಿಯಲ್ಲಿರುತ್ತದೆ. ಮನೆಯ ಸುತ್ತಮುತ್ತ ಪರಿಸರ ತುಂಬ ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಾರೆ. ಮನೆಯ ಒಳಗೂ ಮನೆಯ ಹೊರಗೂ ಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತಾರೆ. ಹಾಗಿರಬೇಕು ಒಂದು ಒಳ್ಳೆಯ ಮನೆ. ಸುಮನ ಅಂದರೆ ಒಳ್ಳೆಯ ಮನಸ್ಸು ಹೇಗಿರಬೇಕು ಎನ್ನುವುದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ಸುಮನೆ ಅಂದರೆ ಒಳ್ಳೆಯ ಮನೆಯೊಂದು ಕೇವಲ ಒಳಗೆ ಮಾತ್ರ ಶುದ್ಧವಾಗಿರುವುದಲ್ಲ, ಹೊರಗೂ ಶುದ್ಧವಾಗಿರಬೇಕು. ಮನೆಯ ಒಳಗೆ ಪ್ರವೇಶಿಸುವ ಮನೆಯ ಬಾಗಿಲು ಏನಿದೆ, ಹೊಸ್ತಿಲ ಮುಂದೆ, ಹೊಸ್ತಿಲ ಬಳಿಯಲ್ಲಿ, ಹೊಸ್ತಿಲ ಮೇಲೆ ಹುಲ್ಲು ಹುಟ್ಟಿದೆ ಎಂದರೆ ಅಲ್ಲಿ ನಿರ್ವಹಣೆ ಸರಿಯಿಲ್ಲವೆಂದೇ ಅರ್ಥ. ಮನೆಯ ಹೊಸ್ತಿಲಲ್ಲಿ ಇನ್ನೂ ಪ್ರವೇಶಿಸಬೇಕಾದ ಜಾಗದಲ್ಲಿಯೇ ಅಲ್ಲಿ ಹುಲ್ಲು ಹುಟ್ಟಿದೆ ಅಂದರೆ ಈಗಾಗಲೇ ಅಲ್ಲಿ ಬೇರೆ ಬೇರೆ ರೀತಿಯ ಸಸ್ಯಗಳು ಹುಲ್ಲು ಹುಟ್ಟಿದೆ ಎಂದರೆ ಒಂದು ಮನೆಯನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಂಡಿಲ್ಲ ಎಂಬುದು ನಮಗೆ ಗೊತ್ತಾಗ್ತದೆ. ಇನ್ನು ಒಳಗೆ ಪ್ರವೇಶ ಮಾಡಿದರೆ ಮನೆಯ ಒಳಗೆ ತುಂಬ ಧೂಳು ತುಂಬಿಕೊಂಡಿದೆ. ಬರೀ ಧೂಳು ಬರೀ ಕೆಲಸಕ್ಕೆ ಬಾರದ ಅಂದರೆ ಕೆಟ್ಟದ್ದು ತುಂಬಿಕೊಂಡಿದೆ. ಕಸ ತುಂಬಿಕೊಂಡಿದೆ. ಅಲ್ಲಿ ಕಸ ಗುಡಿಸಿಲ್ಲ, ಕಸವನ್ನೇ ತೆಗೆದಿಲ್ಲ. ಅಲ್ಲಿ ಕೆಲಸಕ್ಕೆ ಬಾರದೇ ಇರುವಂತಹ ಕೆಟ್ಟ ವಸ್ತುಗಳೇ ಅಲ್ಲಿ ತುಂಬಿಕೊಂಡಿವೆ. ಇಂತಹ ಸ್ಥಿತಿಯನ್ನು ಗಮನಿಸಿದಾಗ ನಿಜವಾಗಿಯೂ ಅಲ್ಲಿ ಮನೆಯ ಒಡತಿಯಾಗಲಿ ಮನೆಯ ಒಡೆಯನಾಗಲಿ ಹೇಳುವವರು ಕೇಳುವವರು ಯಾರೂ ಇಲ್ಲದಂತಿದೆ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿದೆ, ಮನೆಯೊಳಗೆ ರಜ ತುಂಬಿದೆ. ರಜ ಅಂದರೆ ಧೂಳು ತುಂಬಿದೆ. ಹೀಗಿರುವಾಗ ಖಂಡಿತ ಅಲ್ಲಿ ಮನೆಯೊಳಗೆ ಮನೆಯೊಡೆಯ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ? ಇಷ್ಟು ಹೇಳಿದ ಬಸವಣ್ಣನವರು ಮುಂದಿನ ಸಾಲಿಗೆ ಹೋದಾಗ ಹೇಳ್ತಾರೆ, ಸಹಜವಾಗಿ ಈ ಉಪಮೆಗಳನ್ನು ಅಥವಾ ಈ ಸಾಲುಗಳನ್ನು ಯಾಕೆ ಹೇಳಿದರು ಅನ್ನೋದು ಈಗ ಗೊತ್ತಾಗ್ತದೆ ನಮಗೆ. ವಚನದಲ್ಲಿ ಮುಂದಿನ ಪಾರದಲ್ಲಿ ಹೇಳ್ತಾರೆ ಅಣ್ಣನವರು, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ. ಕೂಡಲ ಸಂಗಮದೇವ ಎನ್ನುವ ಶಿವನಿಷ್ಠೆಯನ್ನು ವ್ಯಕ್ತಪಡಿಸುತ್ತಲೇ ತಮ್ಮ ಮಾತು, ತಮ್ಮ ನಡೆ, ನುಡಿ ಎಲ್ಲದರಲ್ಲಿಯೂ ಶಿವನನ್ನೇ ಕಾಣುತ್ತಿದ್ದಂತಹ ಬಸವಣ್ಣನವರು ಅಂತಹ ಮನೆಯಲ್ಲಿ ಯಾರು ಇರಬೇಕಾಗಿತ್ತೋ ಒಳ್ಳೆಯ ಮನೆಯಲ್ಲಿ, ಅಂತಹ ಮನೆಯೊಂದರಲ್ಲಿ ಶಿವಭಾವಯುಕ್ತವಾದಂತಹ ಭಾವವಿಲ್ಲದಿದ್ದರೆ ಅಲ್ಲಿ ಮನೆಯೊಡೆಯ ಇಲ್ಲ ಎಂದೇ ಅರ್ಥ. ಅಂಗ ಎನ್ನುವುದನ್ನು ಒಂದು ಮನೆ ಅಂದರೆ ಈ ದೇಹವನ್ನೇ ಒಂದು ಮನೆಗೆ ಹೋಲಿಸಿಕೊಂಡು ಈ ದೇಹದಲ್ಲಿ ಇರಬೇಕಾದದ್ದು ಯಾರು? ಶಿವಭಾವಯುಕ್ತವಾದ ಜೀವ. ಅಂತಹ ಶಿವಭಾವಯುಕ್ತವಾದ ಅಂದರೆ ಸೇರಿಕೊಂಡಿರುವ ಶಿವಭಾವ, ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ, ಅತ್ಯುತ್ತಮವಾದ ಆಲೋಚನೆಗಳು, ತನ್ನ ತಾನು ಅರಿತಿರುವ ಸ್ಥಿತಿ, ಅಂತಹ ಅರಿವು ನಮ್ಮಲ್ಲಿರಬೇಕು. ದೇಹವನ್ನೇ ದೇವಾಲಯ ಎಂದಂಥವರಲ್ಲವೇ ಶರಣರು. ಈ ದೇಹ ಎನ್ನುವಂತಹ ಮನೆಯಲ್ಲಿ ಶಿವಭಾವ ತುಂಬಿಕೊಂಡಿರಬೇಕು. ಅದು ಒಡೆಯ.
ಯಾವಾಗ ತನುವಿನಲ್ಲಿ ಹುಸಿ ತುಂಬಿಕೊಳ್ಳುತ್ತದೆಯೋ, ಹುಸಿ ಎಂದರೆ ಸತ್ಯ ಶುದ್ಧತೆ ಇಲ್ಲದಿರುವುದು. ನಾವು ಗಮನಿಸಬೇಕು. ಹುಸಿ ಎನ್ನುತ್ತಿದ್ದಂತೆ ಸುಳ್ಳು, ಮಿಥ್ಯ, ಅಸತ್ಯ ಎನ್ನುತ್ತೇವೆ. ಹೌದು, ಸತ್ ಇಲ್ಲದಿರುವುದು ಅಂದರೆ ಅಸತ್, ಬರೀ ಕೆಟ್ಟದ್ದು. ಯಾವಾಗ ಈ ಒಂದು ತನುವಿನಲ್ಲಿ ಸತ್ಯ ಶುದ್ಧತೆ ಎಂಬುದು ಇರುವುದೇ ಇಲ್ಲವೋ, ಆಗ ಅಲ್ಲಿ ಶಿವಭಾವವೆಂಬುದು ಅಂಕುರಿಸುವುದೇ ಇಲ್ಲ. ಅಲ್ಲಿ ಕೆಟ್ಟದ್ದೇ ಬರುತ್ತದೆ. ಶಿವಭಾವ ಇಲ್ಲದಿರುವಾಗ ಶಿವೇತರವಾದದ್ದು ತುಂಬಿಕೊಳ್ಳುತ್ತದೆ. ಸರಳವಾಗಿದೆ. ಆದರೆ ಆಲೋಚಿಸಬೇಕು ನಾವು. ತನುವಿನಲ್ಲಿ ಶಿವಭಾವ ತುಂಬಿಕೊಳ್ಳಬೇಕೇ, ಶಿವೇತರವಾದ ಅಂದರೆ ಸತ್ಯ ಶುದ್ಧವಲ್ಲದ ಅಸತ್ಯ, ಅಶುದ್ಧತೆ ಇವು ತುಂಬಿಕೊಳ್ಳಬೇಕೇನು? ಹುಸಿ ತುಂಬಿಕೊಂಡು ಬಿಟ್ಟರೆ ಅಲ್ಲಿ ಒಳ್ಳೆಯತನಕ್ಕೆ ಅವಕಾಶವಿರುವುದಿಲ್ಲ. ಎಲ್ಲಿ ಬರೀ ವಿಷಯ ಆಮಿಷಗಳು, ಆಸೆ ಆಮಿಷಗಳು ತುಂಬಿಕೊಳ್ಳುತ್ತವೆಯೋ ಅಲ್ಲಿ ಒಳ್ಳೆಯದಕ್ಕೆ ಅವಕಾಶವೇ ಇರುವುದಿಲ್ಲ. ಮುಂದಿನ ಅದೇ ಸಾಲಿನ ಮುಂದಿನ ಇನ್ನೊಂದು ಪದಗುಚ್ಛದಲ್ಲಿ ಹೇಳ್ತಾರೆ, ಮನದೊಳಗೆ ವಿಷಯ ತುಂಬಿ. ವಿಷಯ, ನಾವು ಮತ್ತೆ ಮತ್ತೆ ಶರಣರ ವಚನಗಳನ್ನು ಓದುತ್ತಿರುವಾಗ ಈ ಪದ ಬಂದೇ ಬರುತ್ತದೆ. ವ್ಯಾಮೋಹ, ಈ ಲೌಕಿಕವಾದ ಪ್ರಲೋಭನೆಗಳಿಗೆ ಒಳಗಾಗುವಂತಹ, ನಮ್ಮನ್ನು ಒಳಗು ಮಾಡುವಂತಹ ಮಾಯೆ ಏನಿದೆ, ಆ ಮಾಯೆಗೆ ಆಕರ್ಷಣೆಗೆ ಒಳಗಾಗಿ ಇಂದ್ರಿಯ ಸುಖವನ್ನು ಬಯಸಿ ನಾವು ವಿಷಯ ವ್ಯಾಮೋಹಕ್ಕೊಳಗಾಗುತ್ತೇವೆ. ಇಂತಹ ವಿಷಯವೇ ನಮ್ಮಲ್ಲಿ, ನಮ್ಮ ಮನದೊಳಗೆ ತುಂಬಿಕೊಂಡು ಬಿಟ್ಟರೆ ಅಲ್ಲಿ ಶಿವಭಾವ ನೆಲೆಸುವುದಕ್ಕೆ ಸಾಧ್ಯವೇ ಇಲ್ಲ. ಮನೆಯೊಂದನ್ನು ಕಟ್ಟಿ, ಅಂದರೆ ಒಳ್ಳೆಯ ಮನೆಯೊಂದನ್ನು ಕಟ್ಟಿ, ಆ ಒಳ್ಳೆಯ ಒಡೆಯನೊಬ್ಬ ಅಲ್ಲಿದ್ದಾನೆ ಎಂದರೆ ಆ ಮನೆಗೆ ಮತ್ತೆ ಮತ್ತೆ ಒಳ್ಳೆಯ ಜನಗಳು ಬರುತ್ತಾ ಇರ್ತಾರೆ. ಅದು ಮಹಾ ಮನೆಯಾಗುತ್ತದೆ. ಅಂತಹ ಮಹಾ ಮನೆ ನಮ್ಮ ಈ ಕಾಯ ಆಗಬೇಕು. ಅದಿಲ್ಲದೇ ಇದ್ದರೆ, ತನುವಿನಲ್ಲಿ ಬರೀ ಹುಸಿ ತುಂಬಿಕೊಂಡಿದ್ದರೆ, ಮನದೊಳಗೆ ಬರೀ ವಿಷಯ ತುಂಬಿಕೊಂಡಿದ್ದರೆ ಅಂತಹ ಮನೆ ಮಹಾಮನೆ ಆಗಲಾರದು. ಅಂಗದಲ್ಲಿ ಲಿಂಗಭಾವ ಸ್ಫುರಿಸಬೇಕು. ಲಿಂಗ ಭಕ್ತರನ್ನು ತನ್ನೆಡೆಗೆ ಸೆಳೆಯಬೇಕು. ಅಂತಹ ಮನೆಯಾಗಬೇಕು ಈ ಕಾಯ. ಶಿವಮಣಿಹ ನಮ್ಮಿಂದಾಗಬೇಕಾದರೆ, ಅಂದರೆ ಒಳ್ಳೆಯ ಕಾರ್ಯಗಳು, ಯಾವ ಶಿವ ಕೈಂಕರ್ಯಗಳು ಅಂತ ಕರಿತೀವಿ, ಅಂತಹ ಶಿವ ಕೈಂಕರ್ಯಗಳು ನಮ್ಮಿಂದಾಗಬೇಕಾದರೆ ನಮ್ಮಲ್ಲಿ ಶಿವಭಾವವಿರಬೇಕು. ಅದನ್ನೇ ಶಿವಜ್ಞಾನ, ಅರಿವು ಎಂದು ಕರೆಯುತ್ತಾರೆ. ಅಂತಹ ಅರಿವು ನಮ್ಮಲ್ಲಿ ನೆಲೆಸಬೇಕು. ಅದು ಇಲ್ಲದೇ ಇದ್ದರೆ ಅಲ್ಲಿಗೆ ಯಾರೂ ಬರುವುದಿಲ್ಲ. ಅಲ್ಲಿ ಅಂತಹ ಯಾರನ್ನು ನಾವು ಒಡೆಯ ಎಂದು ಕರೆಯುತ್ತೇವೆಯೋ, ನಡೆ ನುಡಿ ಶುದ್ಧತೆಯಿಂದ ಕೂಡಿದ್ದರೆ, ನಡೆ ನುಡಿ ಸಾಮರಸ್ಯದಿಂದ ಕೂಡಿದ್ದರೆ, ಎಂತಹ ಶಿವಭಾವ ಅಲ್ಲಿ ನೆಲೆಸುತ್ತದೆಯೋ ಅದು ಇರುವುದಕ್ಕೇ ಸಾಧ್ಯವಿಲ್ಲ ಹುಸಿ ವಿಷಯಗಳು ಇದ್ದಾಗ. ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿಕೊಂಡಿದ್ದಾಗ ಅಲ್ಲಿ ಶಿವಭಾವವು ಅಂಕುರಿಸುವುದಾದರೂ ಹೇಗೆ? ಶಿವನಿರುವುದಿರಲಿ, ಅತ್ತ ಸುಳಿಯುವುದೂ ಇಲ್ಲ. ಆದ್ದರಿಂದ ಬಸವಣ್ಣನವರು ಹೇಳ್ತಾರೆ, ತನುವಿನೊಳಗೆ ಬರೀ ಹುಸಿ ಇದ್ದಾಗ, ಮನದೊಳಗೆ ಬರೀ ವಿಷಯವೇ ತುಂಬಿಕೊಂಡಿದ್ದಾಗ, ನಾನು ಮತ್ತೆ ಇನ್ನೂ ಸರಳವಾಗಿ ಹೇಳುವುದಾದರೆ, ವಿಷಯ ಎನ್ನುತ್ತಿದ್ದಂತೆಯೇ ನಮಗೆ ಲೌಕಿಕವಾದ ಜಂಜಡಗಳಿಗೆ ನಮ್ಮನ್ನು ತೊಡಗಿಸುವಂತಹ, ನಮ್ಮನ್ನು ಮತ್ತೆ ಮತ್ತೆ ಈ ಲೋಕದ ಸಂಸಾರದ ವ್ಯಾಮೋಹಕ್ಕೆ ಒಳಗು ಮಾಡತಕ್ಕಂಥವು ಯಾವ್ಯಾವಿದವೋ ಅವೆಲ್ಲವೂ ವಿಷಯವೇ. ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು, ಮಾಯೆ ಎಂದು ಕರೆಯುತ್ತೇವಲ್ಲವೇ, ಅಂತಹ ಮಾಯೆಗೆ ನಮ್ಮನ್ನು ಒಳಗು ಮಾಡತಕ್ಕಂತಹ ಅಂಶಗಳಿವೆಯಲ್ಲ, ಇವು ವಿಷಯಗಳು. ಇಂತಹ ವಿಷಯ ಭಾವ ನಮ್ಮಲ್ಲಿ ಇರಬಾರದು. ವಿಷಯ ವಿದೂರರಾಗಬೇಕು ಎನ್ನುತ್ತಾರೆ ಪ್ರಭುದೇವರು ಒಂದು ವಚನದಲ್ಲಿ. ವಿಷಯ ವಿದೂರರಾದಾಗ, ಅಂದರೆ ವಿಷಯಗಳನ್ನು ನಮ್ಮಿಂದ ದೂರ ಮಾಡಿಕೊಂಡಾಗ ನಮ್ಮಲ್ಲಿ ಅಂಕುರಿಸುವ, ನಮ್ಮಲ್ಲಿ ಆವಿರ್ಭವಿಸುವ ರಾಗವೇ ಬೇರೆ. ಅದನ್ನೇ ವಿರಾಗ, ಅಂದರೆ ವಿಶಿಷ್ಟವಾದ ಪ್ರೇಮ. ಅದು ಭಗವತ್
ಪ್ರೇಮ. ಅದನ್ನೇ ವಿರಾಗ ಎಂದು ಕರೆಯಲಾಗುತ್ತದೆ. ರಾಗ ಎಂದರೆ ಪ್ರೇಮ, ವಿರಾಗ ಅದು ಶಿವನ ಮೇಲೆ ಉಂಟಾಗುವಂತಹ ಪ್ರೇಮ, ಶಿವ ಪ್ರೇಮ ಅದು. ಅಂತಹ ಶಿವಭಾವ ನಮ್ಮಲ್ಲಿ ಬರಬೇಕು. ಯಾವಾಗ ಅದು ಬರುತ್ತದೆ? ನಮ್ಮಲ್ಲಿ ಮೊದಲು ನಾವು ವಿಷಯ ವಿದೂರರಾಗಬೇಕು. ವಿಷಯಗಳಿಗೆ ಅಂಟಿಕೊಂಡಾಗ, ಬರೀ ಸತ್ಯ ಶುದ್ಧತೆ ಇಲ್ಲದೇ ಇರುವಂತಹ ಹುಸಿ ನಮ್ಮನ್ನು ಆವರಿಸಿದಾಗ ಅಲ್ಲಿ ಒಳ್ಳೆಯತನ ಎಂಬುದು ನೆಲೆಸುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರೀತಿಯ ವೀಕ್ಷಕರೇ, ಸ್ವಲ್ಪ ಗಮನಿಸಿ. ನಾವು ಯಾವ ವಿಚಾರಗಳನ್ನು ಕೆಟ್ಟ ವಿಚಾರಗಳನ್ನು ಆಲೋಚನೆ ಮಾಡ್ತಾ ಬರೀ ಕೆಟ್ಟ ನಡೆ ನುಡಿಗಳನ್ನು ರೂಢಿ ಮಾಡಿಕೊಂಡರೆ ನಮ್ಮಲ್ಲಿ ಒಳ್ಳೆಯತನವೆಂಬುದು ಉಳಿಯುತ್ತದೆಯೇನು? ಅಲ್ಲಿ ಒಳ್ಳೆಯತನ ಎಂಬುದು ನೆಲೆಸುತ್ತದೆಯೇನು? ಸಾಧ್ಯವಿಲ್ಲ. ಆದ್ದರಿಂದ ಒಳ್ಳೆಯತನ ತುಂಬಿಕೊಂಡಿರಬೇಕಾದರೆ ಕೆಟ್ಟತನಕ್ಕೂ ಅವಕಾಶವಿರುವುದಿಲ್ಲ. ಬರೀ ಸುಳ್ಳು, ಮೋಸ, ವಂಚನೆ ಇಂಥವುಗಳನ್ನೇ ನಾವು ರೂಢಿ ಮಾಡಿಕೊಂಡು ಬಿಟ್ಟರೆ ಸತ್ಯ, ಅಹಿಂಸೆ, ಪ್ರಾಮಾಣಿಕತೆ ಇವು ನಮ್ಮಲ್ಲಿ ನೆಲೆಯೂರುತ್ತವೆಯೇನು? ಸ್ವಲ್ಪ ವಾಸ್ತವದ ದೃಷ್ಟಿಯಿಂದಲೂ ನಾವು ಇವುಗಳನ್ನು ಸ್ವಲ್ಪ ಆಲೋಚಿಸಬೇಕು. ಎಲ್ಲಿ ಸುಳ್ಳು, ಬರೀ ಇಂತಹ ಬರಬಾರದ ಅಥವಾ ಇರಬಾರದ ವಿಚಾರಗಳೇ ನಮ್ಮ ಮನಸ್ಸಿನೊಳಗೆ ತುಂಬಿಕೊಂಡು ಬಿಡ್ತವೋ ಅಂತಹ ಸಮಯದಲ್ಲಿ ಒಳ್ಳೆಯತನಕ್ಕೆ ಅವಕಾಶ ಇರುವುದಿಲ್ಲ. ಅದನ್ನೇ ಬಸವಣ್ಣನವರು ಮನೆಯೊಡೆಯನಿಲ್ಲ ಎಂಬ ನಿರ್ಣಯಕ್ಕೆ ಬಂದುಬಿಡುತ್ತಾರೆ. ತನುವಿನೊಳಗೆ ಹುಸಿ, ಮನದೊಳಗೆ ವಿಷಯ ತುಂಬಿಕೊಂಡಿರುವಾಗ ಅಲ್ಲಿ ಮನೆಯೊಡೆಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುತ್ತಾರೆ. ಅವರೇ ಮನೆಯೊಡೆಯನಿಲ್ಲ ಕೂಡಲ ಸಂಗಮದೇವ ಎಂದು ಕೂಡಲ ಸಂಗಮದೇವರಿಗೆ ಅವರು ನಿವೇದಿಸುತ್ತಾರೆ. ಮನೆಯೊಡೆಯನಿಲ್ಲ ಎನ್ನುವುದು ಇಲ್ಲ ಎಂಬ ಒಂದು ಅರ್ಥವನ್ನು ಕೊಟ್ಟರೆ, ಇದ್ದಂತಹ ಮನೆಯೊಡೆಯನೂ ಕೂಡ ಅಲ್ಲಿ ನಿಲ್ಲುವುದಿಲ್ಲ. ಅಲ್ಲೇನಾದರೂ ಒಳ್ಳೆಯತನ ಇರುವುದಾದರೆ ಯಾವಾಗ ಹುಸಿ ಮತ್ತು ವಿಷಯಗಳು ತುಂಬಿಕೊಂಡು ಬಿಡುತ್ತವೆಯೋ ಅಂತಹ ಕಡೆ ಶಿವಭಾವವೆಂಬುದು ನಿಲ್ಲುವುದಿಲ್ಲ. ಮನೆಯೊಡೆಯ ನಿಲ್ಲ ಎನ್ನುವುದು ನಿಷೇಧಾರ್ಥಕ ಪದವಾಗಿ ಮನೆಯೊಡೆಯನಿಲ್ಲ, ಅಲ್ಲಿ ಮನೆಯೊಡೆಯನೂ ಇಲ್ಲ ಎಂಬ ಅರ್ಥವೂ ಬರುತ್ತಿದೆ. ಶ್ಲೇಷೆಯಾಗಿ ಭಾವಿಸುವುದಾದರೆ ಅಂತಹ ಮನೆಗಳಲ್ಲಿ ಮನೆಯೊಡೆಯ ನಿಲ್ಲ ಎನ್ನುವ ಅರ್ಥವೂ ಬರುತ್ತದೆ, ನಿಲ್ಲನು ಎನ್ನುವ ಅರ್ಥವೂ ಬರುತ್ತದೆ. ಶರಣ ಬಂಧುಗಳೇ, ನಾವು ಈ ವಚನದಲ್ಲಿ ಗಮನಿಸಬೇಕಾದದಿಷ್ಟೇ. ಕಾವ್ಯ ಪ್ರತಿಮೆ ಆಕರ್ಷಕವಾಗಿದೆ, ನಿಜ. ಬರೀ ಕಾವ್ಯಾತ್ಮಕ ದೃಷ್ಟಿಯಿಂದ ನೋಡದೆ ಈ ಕಾಯವನ್ನು ಹೇಗೆ ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಆಲೋಚಿಸಬೇಕು. ಶರಣ ಸಾಹಿತ್ಯದಲ್ಲಿ ಸಾಹಿತ್ಯಾಂಶ ಅಂದರೆ ಕಾವ್ಯಾಂಶ ಇದ್ದೇ ಇದೆ, ನಿಜ. ಕಾವ್ಯಾಂಶಗಳನ್ನು ಗುರುತಿಸಿ ಗ್ರಹಿಸುವುದಕ್ಕೂ ಮೊದಲು ನಾವು ಅಲ್ಲಿರ್ತಕ್ಕಂತಹ, ನಮ್ಮನ್ನು ಉದ್ಧರಿಸ್ತಕ್ಕಂತಹ, ಕಲ್ಯಾಣಕಾರಕವಾದಂತಹ, ಲೋಕ ಕಲ್ಯಾಣವನ್ನು ಮಾಡಲಿಕ್ಕೆ ಹೊರಟಂತಹ ಶರಣರ ಆ ದೃಷ್ಟಿ ಏನಿತ್ತು, ಶಿವದೃಷ್ಟಿ, ಪ್ರತಿಯೊಬ್ಬರಲ್ಲೂ ಶಿವಭಾವವನ್ನು ತರಬೇಕು ಎನ್ನುವುದು, ಅದನ್ನು ನಾವು ಗಮನಿಸಬೇಕು. ಈ ವಚನ ಈ ದೇಹವನ್ನೇ ಒಂದು ದೇವಾಲಯವನ್ನಾಗಿ ಮಾಡ್ತಕ್ಕಂಥ ಶರಣನೊಬ್ಬನ ಪಥ ಶಿವಪಥವಾಗಿರಬೇಕು ಎನ್ನುವುದನ್ನು ಧ್ವನಿಸುತ್ತಿರುವಂತಹ ವಚನವಾಗಿದೆ. ಇದೇ ರೀತಿ ಬಸವಣ್ಣನವರು ತಮ್ಮ ಅನೇಕ ವಚನಗಳಲ್ಲಿ ನಮ್ಮ ದೇಹವನ್ನು ಹೇಗೆ ನಾವು ಕಾಪಾಡಿಕೊಳ್ಳಬೇಕು, ಮನಸ್ಸನ್ನು ಹೇಗೆ ಪರಿಶುದ್ಧವಾಗಿಟ್ಟುಕೊಳ್ಳಬೇಕು ಎನ್ನುವುದನ್ನು ಅನೇಕ ವಚನಗಳಲ್ಲಿ ಹೇಳಿದ್ದಾರೆ. ಅಂದರೆ ನಮ್ಮ ನಡೆ ನುಡಿ ಎರಡೂ ಶುದ್ಧವಾಗಿರಬೇಕು ಎನ್ನುವುದು ಬಸವಣ್ಣನವರ ಆಶಯ. ಬಂಧುಗಳೇ, ನಡೆಯೇ ಒಂದು ರೀತಿ, ನುಡಿಯೇ ಒಂದು ರೀತಿ ಇದ್ದಾಗ ಯಾರೂ ಕೂಡ ನಮ್ಮ ವರ್ತನೆಯನ್ನು ಒಪ್ಪಲಾರರು. ಆದ್ದರಿಂದ ನಡೆ ನುಡಿ ಶುದ್ಧವಾಗಿರುವಂತೆ ನಾವು ನುಡಿದಂತೆ ನಡೆದುಕೊಳ್ಳಬೇಕು. ಆ ನುಡಿದಂತೆ ನಡೆದುಕೊಳ್ಳುವುದು ಎನ್ನುವಲ್ಲಿಯೂ ಕೂಡ ಒಂದು ಮಿತಿ ಇದೆ, ನಾವಿದನ್ನು ಗಮನಿಸಬೇಕು. ನಾನು ಸತ್ಯವನ್ನು ನುಡಿದು ಸತ್ಯವಾಗಿ ಆ ನುಡಿಯಂತೆ ನಡೆದುಕೊಂಡರೆ ಅದು ಆಗಬಹುದು. ನುಡಿದಂತೆ ನಡೆದುಕೊಳ್ಳುತ್ತೇನೆ ಎಂದು ಹೇಳಿ ಮಿಥ್ಯವನ್ನು ನುಡಿದು ಮಿಥ್ಯ ನುಡಿಯಂತೆ ನಡೆದುಕೊಂಡರೆ ತಪ್ಪಾಗುತ್ತದೆ ಅಲ್ಲವೇ?
ನುಡಿದದ್ದೇ ತಪ್ಪಾಗಿರುವಾಗ ನಾನು ನುಡಿದಂತೆ ನಡೆದುಕೊಳ್ಳುತ್ತೇನೆ ಎಂದು ತಪ್ಪಾಗಿ ನಡೆದುಕೊಂಡರೆ ಅದು ತಪ್ಪಾಗುತ್ತದೆ. ನುಡಿದಂತೆ ನಡೆದುಕೊಳ್ಳಬೇಕು ಎಂಬುದು ನಿಜ, ಆದರೆ ನುಡಿ ಯಾವುದಾಗಿರಬೇಕು? ಜನ ಜಾಗೃತಿಗೊಳಿಸುವ, ಲೋಕ ಕಲ್ಯಾಣಕಾರಕವಾದ ಸತ್ಯದ ನುಡಿಯಾಗಿರಬೇಕಲ್ಲವೇ? ಅಂತಹ ಸತ್ ಅಂಶಗಳು ಅಂದರೆ ಒಳ್ಳೆಯ ಸದಂಶಗಳು ನಮ್ಮ ನುಡಿಯಲ್ಲಿ ತುಂಬಿರಬೇಕು. ಅದನ್ನು ಬಿಟ್ಟು ಮಿಥ್ಯವನ್ನು ನುಡಿದು ನಾನು ನುಡಿದಂತೆ ನಡೆದುಕೊಳ್ಳುತ್ತೇನೆ ಎಂದು ವಾದಿಸಿದರೆ ತಪ್ಪಾಗುತ್ತದೆ ಅಲ್ಲವೇ? ಆದ್ದರಿಂದ ನುಡಿದಂತೆ ನಡೆಯುತ್ತೇನೆ ಎಂಬುದು ಪೂರ್ಣ ಸತ್ಯ ಅಲ್ಲ, ಅದು ಅರ್ಧ ಸತ್ಯವಾಗುತ್ತದೆ. ಅದಕ್ಕೊಂದು ಮಿತಿ ಇದೆ. ಅಂದರೆ ಮಾಡಬಾರದುದನ್ನು ಮಾಡುತ್ತೇನೆ ಎನ್ನುವ ಅರ್ಥದಲ್ಲಿ ನುಡಿದು ಅದರಂತೆ ನಡೆದುಕೊಂಡರೆ ಸಮಾಜ ಬಾಹಿರವಾದ ಕೆಲಸಗಳಾಗುತ್ತವೆ. ಆಗಲೂ ಕೂಡ ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದಿರಬೇಕಾಗುತ್ತದೆ. ಸತ್ಯವನ್ನೇ ನುಡಿಯಬೇಕು, ಆ ಸತ್ಯದ ನುಡಿಯಂತೆ ನಡೆದುಕೊಳ್ಳಬೇಕು. ಬಸವಣ್ಣನವರು ಬಹಳಷ್ಟು ವಚನಗಳಲ್ಲಿ ಈ ನಡೆ ನುಡಿ ಶುದ್ಧಿಯ ಬಗೆಗೆ ಹೇಳಿದ್ದಾರೆ. ನಾವದನ್ನು ಪಾಲಿಸಬೇಕಷ್ಟೇ. ನಾನು ಹಿಂದಿನ ಒಂದು ವಚನದಲ್ಲಿ ಒಂದು ವಾಕ್ಯವನ್ನು ಉಲ್ಲೇಖಿಸಿದ್ದೆ. ನುಡಿದ ನುಡಿ ಜಾರಿದಡೆ ಮನಕ್ಕೆ ಮನ ನಾಚಬೇಕು ಎನ್ನುವುದು ವಚನಗಳಲ್ಲಿ ಬರುವ ಒಂದು ಸಾಲು, ಅಣ್ಣನವರದೇ ವಚನ. ನುಡಿದಂತೆ ನಾವು ನಡೆಯದೇ ಇದ್ದರೆ ಇಡೀ ನಮ್ಮ ವ್ಯಕ್ತಿತ್ವಕ್ಕೆ ಅದು ಕಳಂಕ. ನಮ್ಮ ಮನಸ್ಸೇ ನಮ್ಮನ್ನು ಕಂಡು ನಾಚಬೇಕಂತೆ. ಯಾವಾಗ ನಾವು ನುಡಿದಂತೆ ನಡೆಯದೆ ನುಡಿ ಭ್ರಷ್ಟರಾಗಿ ಬಿಡುತ್ತೇವೆಯೋ, ಯಾವುದನ್ನು ನಾವು ವಚನ ಭ್ರಷ್ಟರು ಅಂತ ಕರಿತೀವೋ, ಅಂದರೆ ಮಾತಿಗೆ ತಪ್ಪುತ್ತೇವೆಯೋ, ಆಗ ಆ ಮಾತನ್ನು ಆಡಲಿಕ್ಕೆ ಸಹಾಯ ಮಾಡಿದ ನಮ್ಮ ಮನಸ್ಸು ನಾಚಬೇಕಂತೆ. ಬಹಳ ಮಾರ್ಮಿಕವಾಗಿದೆ ಸಾಲು. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಅಂತರಂಗದಲ್ಲಿ ಇದನ್ನು ಆಲೋಚಿಸಬೇಕು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಡೆ ನುಡಿಗಳು ಶುದ್ಧವಾಗಿದ್ದಾಗ ನಮ್ಮಲ್ಲಿ ಯಾವತ್ತೂ ಕೂಡ ಹುಸಿ ಎಂಬುದು ಆವರಿಸುವುದಿಲ್ಲ. ವಿಷಯ ವ್ಯಾಮೋಹ ಎಂಬುದು ನಮ್ಮ ಹತ್ತಿರ ಸುಳಿಯುವುದಿಲ್ಲ. ನಾನು ಒಳ್ಳೆಯ ಮಾತುಗಳನ್ನಾಡುತ್ತೇನೆ ಮತ್ತು ಆ ಮಾತಿನಂತೆಯೇ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುತ್ತೇನೆ ಎಂದು ಭಾವಿಸಿಕೊಂಡು ನಾನು ಸಾಗುತ್ತಿದ್ದರೆ ಅದು ಶಿವಪಥ. ಅಂತಹ ಶಿವಪಥದಲ್ಲಿ ಸಾಗುತ್ತಿರುವಾಗ ಹುಸಿಯಾಗಲಿ ವಿಷಯಗಳಾಗಲಿ ಅವರ ಬಳಿಗೆ ಸುಳಿಯುವುದಿಲ್ಲ. ಆದರೆ ನುಡಿಯಲ್ಲಿಯೇ ತಪ್ಪು, ನಡೆಯೂ ತಪ್ಪಾಗಿದ್ದಾಗ ಹುಸಿ ವಿಷಯಗಳು ಹತ್ತಿರ ಬರುತ್ತವೆ, ಆವರಿಸುತ್ತವೆ. ಬಸವಣ್ಣನವರು ತನುವಿನೊಳಗೆ ಮತ್ತು ಮನದೊಳಗೆ ಈ ಹುಸಿ ಮತ್ತು ವಿಷಯಗಳು ಇದ್ದಲ್ಲಿ ಖಂಡಿತ ಅಲ್ಲಿ ಶಿವ ಇರಲಿಕ್ಕೆ ಸಾಧ್ಯವಿಲ್ಲ, ಅಂದರೆ ಒಳ್ಳೆಯದು ಇರುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುತ್ತಿದ್ದಾರೆ. ವಚನವೊಂದರಲ್ಲಿ ಬಸವಣ್ಣನವರು ಹೇಳಿದ್ದನ್ನು ನಾನು ಈ ಸಂಚಿಕೆಯಲ್ಲಿ ಆ ವಚನವನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತೇನೆ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೆ ಏನೂ ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನಡೆಯ ಕಂಡಡೆ ಕೂಡಲ ಸಂಗಮ ದೇವನು ಒಳಗಿಪ್ಪನಯ್ಯ. ಒಳಗೂ ಮತ್ತು ಹೊರಗೂ ಶುದ್ಧವಾಗಿರಬೇಕು ಎನ್ನುವುದನ್ನು ಈ ವಚನದಲ್ಲಿ ನಾವು ಗಮನಿಸಬಹುದು. ಅಂತರಂಗ ಮತ್ತು ಬಹಿರಂಗಗಳೆರಡೂ ಶುದ್ಧಿಯಾಗಿರಬೇಕಲ್ಲವೇ? ಅಂತರಂಗ ಬಹಿರಂಗಗಳನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿ ಏನು ಎನ್ನುವುದನ್ನು ಜಗತ್ಪ್ರಸಿದ್ಧವಾದ ವಚನದಲ್ಲಿ ಎಲ್ಲರೂ ಗಮನಿಸಿದ್ದೇವೆ. ಕಳಬೇಡ ಕೊಲಬೇಡ ಎನ್ನುವಂತಹ ವಚನ ಏನಿದೆ, ಅಂತರಂಗ ಮತ್ತು ಬಹಿರಂಗವನ್ನು ಶುದ್ಧಿಯಾಗಿ ಇಟ್ಟುಕೊಳ್ಳುವುದರೊಂದಿಗೆ ಕೂಡಲ ಸಂಗಮ ದೇವನನ್ನು ಒಲಿಸಿಕೊಳ್ಳುವ ಆ ಪರಿಯನ್ನು ಆ ವಚನದಲ್ಲಿ ಬಸವಣ್ಣನವರು ಹೇಳುತ್ತಾರೆ. ಈ ಸಂಚಿಕೆಯಲ್ಲಿ ಈ ವಚನವನ್ನು ಕೇವಲ ಉಲ್ಲೇಖಿಸಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಈ ವಚನದ ಬಗ್ಗೆ ಮಾತನಾಡುತ್ತಾ ಭಕ್ತನೊಬ್ಬ ಹೇಗೆ ಶಿವಪಥದಲ್ಲಿ ಸಾಗುತ್ತಾ ಮಾಹೇಶ್ವರ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಎನ್ನುವಂತಹ ಸ್ಥಳಗಳನ್ನು ಏರಿ ಲಿಂಗಾಂಗ ಸಾಮರಸ್ಯ ಸಾಧಿಸುತ್ತಾನೆ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ಗಮನಿಸೋಣ. ವೀಕ್ಷಕ ಬಂಧುಗಳೇ, ಷಟ್ ಸ್ಥಳಗಳ ಬಗೆಗಿನ ಇಂತಹ ಪ್ರವಚನಗಳ ಮೂಲಕ ಸಂಸ್ಕಾರದ ಬೆಳಕನ್ನು ಬೀರುತ್ತಾ ನಾಡಿನಾದ್ಯಂತ ಶರಣ ಬಂಧುಗಳಿಗೆ ಬಸವ ತತ್ವಗಳನ್ನು, ಶರಣರ ತತ್ವಗಳನ್ನು ಪ್ರಚುರಪಡಿಸುತ್ತಿರುವಂತಹ ಶ್ರೀ ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ
ಕೃತಜ್ಞತೆಗಳನ್ನು ಹೇಳುತ್ತಾ ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೂ ಶರಣಾರ್ಥಿಗಳನ್ನು.